चाहिए, क्योंकि इतना दिन हम शिवसेना वाले एमईएस वाले कर्नाटक में संगठने रहे तो भी हम अब तक कुछ भी नहीं बोले। जब हमारा KSRTC कंडक्टर और ड्राइवर के ऊपर जो हल्ले करे मारे, उसके लिए इधर कर्नाटक में बहुत सारे मराठा लोग हैं, लेकिन हम कैसा है, भाई भाई का जैसा है। इधर जितने भी महाराष्ट्र लोग हैं, भाई भाई का सर का है। उसके लिए तुम शिवसेना वाले और एमईएस वाले हमारा जो भाई भाई में तुम झगड़ा करके रखे, उसके लिए इतना दिन शिवसेना एमईएस था, अभी कर्नाटक में दिखना नहीं चाहिए। हम सरकार को गुजारिश करते 24 घंटे के अंदर महाराष्ट्र शिवसेना एमईएस निषेध नहीं करे तो हम कन्नड़ सेना वाले महाराष्ट्र में घुसने का साहस करने वाले हैं। उसके लिए आगे हमको कुछ तो होगा है तो कर्नाटक सरकार जवाबदारी है। इमीडिएट शिवसेना एमईएस रद्द करे तो अच्छा है, नहीं तो हम कन्नड़ सेना कर्नाटक वाले महाराष्ट्र में घुसते बोलते आज हम टीवी का सामने। रवि स्वामी, कन्नड़ सेना स्टेट वाइस प्रेसिडेंट। ಕರ್ನಾಟಕ ರಾಜ್ಯದಾದಂಥ ನಮ್ಮ ಹಿರಿಯರಾದಂಥ ವಾಟಾಳ್ ನಾಗರಾಜ್ ಅವರು ಹಾಗೂ ನಮ್ಮ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದಂಥ KR ಕುಮಾರಣ್ಣವರು ನಿನ್ನೆ ಇಡೀ ಅಖಂಡ ಕರ್ನಾಟಕ ಬಂದ್ ಮಾಡಬೇಕಂತಂದು ಒಂದು ಹೋರಾಟಕ್ಕೆ ಇಳಿಬೇಕಂತ ಆದೇಶ ಮಾಡಿದರು. ಇವತ್ತು ಇಡೀ ನಮ್ಮ ಕನ್ನಡ ಸೇನೆಯ ಕಾರ್ಯಕರ್ತರು, ಪದಾಧಿಕಾರಿಗಳು, ತಾಲೂಕಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಸೇರಿ ಇವತ್ತು ಬಸವರ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಪಾದ ಮುಖಾಂತರ ಬಂದೀವಿ. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಲು ನಾನು ಬಯಸ್ತಿದ್ದೇನೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಸ್ವಾಭಿಮಾನಿ ಕನ್ನಡಿಗರು ನಾವು ಸ್ವಾಭಿಮಾನದಿಂದ ಬದುಕೀವಿ. ತಮಗೆಲ್ಲ ಗೊತ್ತಿದೆ, ನಾವು ಮಹಾರಾಷ್ಟ್ರ ಬಸ್ಸಿಗೆ ಮಸಿ ಬಳಿಯುವಂಥ ಕೆಲಸ ಮಾಡಿದ್ರೆ ನೀವು ತಡೆ ಹಿಡಿಯುವಂಥ ಕೆಲಸ ನೀವು ಮಾಡ್ತಾಯಿದ್ರಿ. ಅದಕ್ಕಾಗಿ ಮುಂದೆ MS ಪುಂಡರು ಹಾಗೂ ಶಿವಸೇನೆ ಪುಂಡರ ಒಂದು ಅದು ಸಂಘಟನೆಯನ್ನು ಕರ್ನಾಟಕದಲ್ಲಿ ರದ್ದು ಮಾಡಬೇಕು. ರದ್ದು ಮಾಡೋದಿದ್ದಲ್ಲಿ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಹಾರಾಷ್ಟ್ರ ಬಸ್ಸಿಗೆ ಬೆಂಕಿ ಹಚ್ಚುವ ಕೆಲಸ ಹಾಗೂ ಕಲ್ಲು ತೂರಾಟ ಮಾಡುವುದು, ಮಸಿ ಬಳಿಯುವ ಕೆಲಸವನ್ನು ನೇರವಾಗಿ ನಾವು ಮಾಡ್ತೀವಿ. ನೀವು ತಡ್ರಿ, ಜೈಲಿಗೆ ಹಾಕೋದ್ರೆ ಹಾಕಿ ಅಂತ ನಾನು ಹೇಳೋಕ್ಕೆ ಎಚ್ಚರಿಕೆ ಪಡ್ತಾಯಿದ್ದೀನಿ. ಸುಭಾಷ್ ಕರ್ಣೆ, ಜಿಲ್ಲಾಧ್ಯಕ್ಷ. ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಸೇನೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಮತ್ತು ವೀರ ಕನ್ನಡಿಗರ ಸೈನ್ಯದ ವತಿಯಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕದಲ್ಲಿ 7 ಕೋಟಿ ಜನರಿದ್ದಾರೆ. ಕರ್ನಾಟಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಕನ್ನಡವನ್ನು ಮಾತಾಡಬೇಕು. ಕನ್ನಡಿಗರಿಗೆ ಕರ್ನಾಟಕ ಸಂಘಟನೆ ವತಿಯಿಂದ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದು, ಕರ್ನಾಟಕದಲ್ಲಿ MES ಪುಂಡಾಟಿಕೆ, ಶಿವಸೇನಾ ಪುಂಡಾಟಿಕೆಯನ್ನು ಖಂಡಿಸಿ ಕನ್ನಡ ಸೇನೆ ಕರ್ನಾಟಕ ಕೂಡಲೇ ಕರ್ನಾಟಕದಲ್ಲಿ MES ನಿಷೇಧಗೊಳಿಸಬೇಕು. ವಿಷಯ, ಕರ್ನಾಟಕದ KSRTC ಕಂಡಕ್ಟರ್ ಹಾಗೂ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ ಸಂಘಟನೆಗಳು ಕರ್ನಾಟಕದಲ್ಲಿ ಇರಬಾರದೆಂದು ಆಗ್ರಹಿಸಿ ಕನ್ನಡ ಸೇನೆ ಹೋರಾಟ. ಈ ನಮ್ಮ ಮನವಿಗೆ ಸ್ಪಂದಿಸಿ 24 ಗಂಟೆಗಳಲ್ಲಿ MES ಶಿವಸೇನಾ ರದ್ದುಗೊಳಿಸದಿದ್ದಲ್ಲಿ ಮುಂದಿನ ನಮ್ಮ ಹೋರಾಟ ಮಹಾರಾಷ್ಟ್ರ. ಕರ್ನಾಟಕದಲ್ಲಿ ಮಾಡೋದಿಲ್ಲ. ಮುಂದಿನ ಹೋರಾಟ ಮಹಾರಾಷ್ಟ್ರದಲ್ಲಿ. ನಮಗೊಂದು ವೇಳೆ ಏನಾದರೂ ಅದಕ್ಕೆ ಕರ್ನಾಟಕ ಸರ್ಕಾರ ನೇರ ಹೊಣೆ. ಮೊಬೈಲ್ ಹಿಂದೆ ತಗೋರಿ, ಅದು ಮೊಬೈಲ್ ಯಾರ್ದದ ಸರ್? ಸ್ವಲ್ಪ ಹಾಂ ಬರ್ಕೊಂಡು ನೋಡ್ರಿ. ಓಕೆ ಸರ್. ಬೆಕ್ಕೆ ಬೇಕು, ನ್ಯಾಯ ಬೇಕು. 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 ಆಡಳಿತ ಸರ್ಕಾರಕ್ಕೆ, ಆಡಳಿತ ಸರ್ಕಾರಕ್ಕೆ, ಆಡಳಿತ ಸರ್ಕಾರಕ್ಕೆ ಬೆಕ್ಕೆ ಬೇಕು, ನ್ಯಾಯ ಬೇಕು. ಬೆಕ್ಕೆ ಬೇಕು, ನ್ಯಾಯ ಬೇಕು. ತೊಲಗಿಸಿ ವೇದಿಕೆಗೆ, ಕರ್ನಾಟಕ ವೇದಿಕೆಗೆ
ಕನ್ನಡ 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 ಕರ್ನಾಟಕ ರಕ್ಷಣೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕು ಮಹಾರಾಷ್ಟ್ರ ಕಾನೂನು ಸರ್ಕಾರಕ್ಕೆ ಸರ್ಕಾರಂತೆ ಸರ್ಕಾರ ಸರ್ಕಾರಂತೆ ಸರ್ಕಾರ ಬೇಕೇ ಬೇಕು ಬೇಕೇ ಬೇಕು ಕೈಲಾಗದ ಗಂಡು ಸರ್ಕಾರಕ್ಕೆ ಕೈಲಾಗದ ಮಹಾರಾಷ್ಟ್ರ ಗಂಡು ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ರಾಜ್ಯ ಬಂದ್ಗೆ ಬೆಂಬಲಿಸಿ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವು ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕರ್ನಾಟಕದ ಗಡಿಭಾಗ ಬೆಳಗಾವಿಯಲ್ಲಿ ಏನು ಅವರು MES ಗುಂಡಾವರ್ತನೆ ಹಾಗೂ ಶಿವಸೇನೆಯ ಗುಂಡಾವರ್ತನೆಯನ್ನು ವಿರುದ್ಧವಾಗಿ ನಾವು ಇವತ್ತು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಯಾಕಂದರೆ ಇವತ್ತು ನಮ್ಮ ರಾಜ್ಯದಿಂದ ಏನು ಸಾರಿಗೆ ಇಲಾಖೆಯ ಒಂದು ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿ ಮತ್ತು ಪದೇ ಪದೇ ನಮ್ಮ ಬಸ್ಗಳಿಗೆ ಮಸಿ ಬಡಿಯುವಂಥದ್ದು ಮತ್ತು ನಮಗೆ ಅವಮಾನ ಮಾಡುವಂಥದ್ದು ಏನು MES ಗುಂಡಾವರ್ತನೆ ಶಿವಸೇನೆ ಗುಂಡಾವರ್ತನೆ ಆಗ್ತಾ ಇದೆ. ಇದರ ವಿರುದ್ಧವಾಗಿ ನಾವು ಇವತ್ತು ಬೀದರ್ನಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಇವತ್ತು ನಾವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ